ಭಾರತದ ಸಂವಿಧಾನದ ಅಧಿಕಾರ ಅಂಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಧಿಕಾರ ಅಂಗಗಳು ಮುಖ್ಯವಾಗಿ ಎರಡಿವೆ: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಒಂದನೆಯದು ಕೇಂದ್ರ ಸರ್ಕಾರ. ಅದರಲ್ಲಿಯೂ 3 ಪ್ರಕಾರಗಳಿವೆ. ಒಂದನೆಯದು ಕೇಂದ್ರ ಶಾಸಕಾಂಗ, ಎರಡನೆಯದು ಕೇಂದ್ರ ಕಾರ್ಯಾಂಗ, ಮೂರನೆಯದು ಕೇಂದ್ರ ನ್ಯಾಯಾಂಗ. ಒಂದನೆಯದು ಕೇಂದ್ರ ಶಾಸಕಾಂಗದ ಬಗ್ಗೆ ತಿಳಿಯೋಣ. ಲೋಕಸಭೆಯ ಸದಸ್ಯರು 552 ಜನ ಇರುತ್ತಾರೆ. ರಾಜ್ಯಸಭೆಯ ಸದಸ್ಯರು 250 ಜನ ಇರುತ್ತಾರೆ. ಅದೇ ತರನಾಗಿ ಕೇಂದ್ರ ಕಾರ್ಯಾಂಗ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲವಿರುತ್ತದೆ. ಅದೇ ತರನಾಗಿ ಕೇಂದ್ರ ನ್ಯಾಯಾಂಗ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತವೆ. ಎರಡನೆಯದು ರಾಜ್ಯ ಸರ್ಕಾರ. ಅದರಲ್ಲಿಯೂ ಕೂಡ 3 ಪ್ರಕಾರಗಳಿವೆ. ಒಂದನೆಯದು ಕೇಂದ್ರ ಶಾಸಕಾಂಗ, ಎರಡನೆಯದು ಕೇಂದ್ರ ಕಾರ್ಯಾಂಗ, ಮೂರನೆಯದು ಕೇಂದ್ರ ನ್ಯಾಯಾಂಗ. ರಾಜ್ಯ ಶಾಸಕಾಂಗ ಕರ್ನಾಟಕ ವಿಧಾನಸಭೆಯ ಸದಸ್ಯರು 225 ಜನ ಇರುತ್ತಾರೆ. ವಿಧಾನ ಪರಿಷತ್ತು ಸದಸ್ಯರು 75 ಜನ ಇರುತ್ತಾರೆ. ಕಾರ್ಯಾಂಗ ರಾಜ್ಯಪಾಲರು. ರಾಜ್ಯ ಕಾರ್ಯಾಂಗ ರಾಜ್ಯಪಾಲರು, ಮುಖ್ಯಮಂತ್ರಿ, ರಾಜ್ಯ ಮಂತ್ರಿಮಂಡಲ ಇರುತ್ತದೆ. ರಾಜ್ಯ ನ್ಯಾಯಾಂಗ ಉಚ್ಚ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತವೆ. ಭಾರತ ಸಂವಿಧಾನ ಅಧಿಕಾರಾಂಗಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ. ನಾವು ಭಾರತ ಸಂವಿಧಾನ ಬಗ್ಗೆ ಅಧ್ಯಯನ ಮಾಡೋಣ. ಭಾರತ ಸಂವಿಧಾನ ಅಧಿಕಾರಾಂಗಗಳು ಮುಖ್ಯವಾಗಿ ಎರಡಿವೆ: ಒಂದು ಕೇಂದ್ರ ಸರ್ಕಾರ, ಮತ್ತೊಂದು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದಲ್ಲಿ ಮುಖ್ಯವಾಗಿ 3 ಅಂಗಗಳಿವೆ: ಕೇಂದ್ರ ಶಾಸಕಾಂಗ, ಕೇಂದ್ರ ಕಾರ್ಯಾಂಗ, ಕೇಂದ್ರ ನ್ಯಾಯಾಂಗ. ನಾವು ಈಗ ಕೇಂದ್ರ ಶಾಸಕಾಂಗದ ಬಗ್ಗೆ ತಿಳಿದುಕೊಳ್ಳೋಣ. ಲೋಕಸಭೆಯ ಸದಸ್ಯರು 552 ಜನ ಕಾರ್ಯನಿರ್ವಹಿಸುತ್ತಾರೆ. ರಾಜ್ಯಸಭೆಯ ಸದಸ್ಯರು 250 ಜನ ಕಾರ್ಯನಿರ್ವಹಿಸುತ್ತಾರೆ. ಅದೇ ತರನಾಗಿ ಕೇಂದ್ರ ಕಾರ್ಯಾಂಗ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲವಿರುತ್ತದೆ. ಅದೇ ತರನಾಗಿ ಕೇಂದ್ರ ನ್ಯಾಯಾಂಗ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತವೆ. ನಾವು ಮೇಲಿನಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ರಾಜ್ಯ ಸರ್ಕಾರದ ಬಗ್ಗೆ ತಿಳಿದುಕೊಳ್ಳೋಣ. ರಾಜ್ಯ ಸರ್ಕಾರದಲ್ಲಿ 3 ಅಂಗಗಳಿವೆ: ರಾಜ್ಯ ಶಾಸಕಾಂಗ, ರಾಜ್ಯ ಕಾರ್ಯಾಂಗ, ರಾಜ್ಯ ನ್ಯಾಯಾಂಗ. ನಾವು ಈಗ ರಾಜ್ಯ ಶಾಸಕಾಂಗದ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕ ವಿಧಾನಸಭೆಯ ಸದಸ್ಯರು 225 ಜನ ಕಾರ್ಯನಿರ್ವಹಿಸುತ್ತಾರೆ. ಅದೇ ತರನಾಗಿ ವಿಧಾನ ಪರಿಷತ್ತು ಸದಸ್ಯರು 75 ಜನ ಕಾರ್ಯನಿರ್ವಹಿಸುತ್ತಾರೆ. ಅದೇ ತರನಾಗಿ ರಾಜ್ಯ ಕಾರ್ಯಾಂಗ ರಾಜ್ಯಪಾಲರು, ಮುಖ್ಯಮಂತ್ರಿ, ರಾಜ್ಯ ಮಂತ್ರಿಮಂಡಲವಿರುತ್ತದೆ. ಅದೇ ತರನಾಗಿ ರಾಜ್ಯ ನ್ಯಾಯಾಂಗ ಉಚ್ಚ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳು ಕಾರ್ಯನಿರ್ವಹಿಸುತ್ತವೆ. ಇಷ್ಟು ನನ್ನ ಭಾರತ ಸಂವಿಧಾನ ಬಗ್ಗೆ ಸಂಕ್ಷಿಪ್ತ ಮಾಹಿತಿ.